ನಮಸ್ಕಾರ ಸ್ನೇಹಿತರೆ, ಇದು ಇತಿಹಾಸದ ಭಯಾನಕ ಘಟನೆ. ಇದು 10th ಏಪ್ರಿಲ್ 1912 ನಲ್ಲಿ ನಡೆದ ಘಟನೆ. RMS ಟೈಟಾನಿಕ್ ಆ ಕಾಲದ ಜಗತ್ತಿನ ಅತ್ಯಂತ ದೊಡ್ಡ ಮತ್ತು ಭವ್ಯ ಶಿಪ್. ಇದು ತನ್ನ ಮೊದಲ ಪ್ರವಾಸಕ್ಕೆ ಹೊರಟಿತ್ತು. ಸೌಥ್ಯಾಂಪ್ಟನ್ ಇಂದ ನ್ಯೂಯಾರ್ಕ್ಗೆ ಪ್ರಯಾಣಿಸುತ್ತಿತ್ತು. ಈ ಶಿಪ್ ಅಲ್ಲಿ ಎಲ್ಲಾ ತರಹದ ಜನರು ಇದ್ದರು. ಪ್ರಸಿದ್ಧ ಸೆಲೆಬ್ರಿಟೀಸ್, ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಮತ್ತು ಉತ್ತಮ ಜೀವನ ಹುಡುಕಕ್ಕೆ ಅಮೆರಿಕಾಗೆ ಹೋಗುವ ಜನರು. ಈ ಶಿಪ್ ನ ಕಮಾಂಡ್ ಮಾಡುವವರು 62 ವರ್ಷದ ಸೀನಿಯರ್ ಕ್ಯಾಪ್ಟನ್ ಎಡ್ವರ್ಡ್ ಜಾನ್ ಸ್ಮಿತ್. ಈ ಶಿಪ್ ಬಗ್ಗೆ ಜನರಲ್ಲಿ, ಮೀಡಿಯಾದಲ್ಲಿ ತುಂಬಾ ಎಕ್ಸೈಟ್ಮೆಂಟ್ ಇತ್ತು. ಇದು ಕೇವಲ ದೊಡ್ಡ ಶಿಪ್ ಅಲ್ಲ, 269 ಮೀಟರ್ಸ್ ಉದ್ದ ಮತ್ತು ಹೈಟ್ ಅಲ್ಲಿ 17 ಫ್ಲೋರ್ಸ್ ಬಿಲ್ಡಿಂಗ್ ಗೆ ಸಮಾನವಿತ್ತು. ಈ ಶಿಪ್ ನ ನಿರ್ಮಾಣಕ್ಕೆ $7.5 ಮಿಲಿಯನ್ ಖರ್ಚಾಗಿತ್ತು. ಇವತ್ತೊಂದು 3400 ಕ್ರೋರ್ಸ್ ಗೆ ಸಮಾನವಿದೆ. 5 ಸ್ಟಾರ್ ಹೋಟೆಲ್ ಗಿಂತ ಚೆನ್ನಾಗಿರುವ ಈ ಲಕ್ಸುರಿ ಶಿಪ್ ನೋಡಕ್ಕೆ ಆಶ್ಚರ್ಯ ಆಗಿತ್ತು. ಈ ಎಲ್ಲ ಫೆಸಿಲಿಟೀಸ್ ಜೊತೆ ಟೈಟಾನಿಕ್ ಅಲ್ಲಿ ಉಪಯೋಗಿಸಿದ್ದ ಸೇಫ್ಟಿ ಫೀಚರ್ಸ್ ಇಂದ ಇದು ಅನ್ಸಿಂಕೇಬಲ್ ಅಂತ ನಂಬಿದ್ದರು. 4 ರೆಸ್ಟೋರೆಂಟ್ಸ್, 2 ಭವ್ಯ ಸ್ಟೇರ್ಕೇಸ್, ಟರ್ಕಿಶ್ ಬಾತ್, ಸ್ಟೇನ್ಡ್ ಗ್ಲಾಸ್ ಮಿರರ್ಸ್, ಸುಂದರವಾದ ವುಡ್ ಪ್ಯಾನಲಿಂಗ್, ಹೀಟೆಡ್ ಸ್ವಿಮ್ಮಿಂಗ್ ಪೂಲ್, ಎಲೆಕ್ಟ್ರಿಕ್ ಬಾತ್, ಕ್ವಾಶ್ ಕೋಡ್, ಜಿಮ್, 2 ಬಾರ್ಬರ್ ಶಾಪ್ಸ್ ಮತ್ತು 1 ಲೈಬ್ರರಿ ಕೂಡ ಇತ್ತು. ಮುಂಗುರುವುದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಲಾಗಿದ್ದ ಈ ಶಿಪ್ ಆದರೆ ಮೊದಲ ಪ್ರಯಾಣಕ್ಕೆ ಹೊರಟ 2 ದಿನ ನಂತರ 12th ಏಪ್ರಿಲ್ 1912 ನಲ್ಲಿ ಟೈಟಾನಿಕ್ ಗೆ ಮೊದಲ ಐಸ್ ವಾರ್ನಿಂಗ್ಸ್ ಬಂದಿತ್ತು. ಟೈಟಾನಿಕ್ ಕ್ರಾಸ್ ಮಾಡುತ್ತಿದ್ದ ಅಟ್ಲಾಂಟಿಕ್ ಓಷನ್ ಐಸ್ ಬರ್ಗ್ಸ್ ಇಂದ ತುಂಬಿತ್ತು. ದೊಡ್ಡ ದೊಡ್ಡ ಐಸ್ ಬರ್ಗ್ಸ್ ಅಂದರೆ ಐಸ್ ಬೆಟ್ಟಗಳು. ಈ ವಾರ್ನಿಂಗ್ ಮೇಲೆ ಟೈಟಾನಿಕ್ ತನ್ನ ರೂಟ್ 2 ಸಲ ಬದಲಾಯಿತು, ಆದರೆ ಸ್ಪೀಡ್ ನ ಕಮ್ಮಿ ಮಾಡಲಿಲ್ಲ. ಟೈಟಾನಿಕ್ 40 km/h ಸ್ಪೀಡ್ ಅಲ್ಲಿ ಹೋಗ್ತಿತ್ತು. ದಿನ 14th ಏಪ್ರಿಲ್ 1912 ನಲ್ಲಿ ಇನ್ನೂ 7 ಐಸ್ ವಾರ್ನಿಂಗ್ ಬಂದವು. ಆದರೆ ಕ್ಯಾಪ್ಟನ್ ಸ್ಮಿತ್ ಮತ್ತು ಕ್ರ್ಯೂ ಈ ವಾರ್ನಿಂಗ್ಸ್ ಇಗ್ನೋರ್ ಮಾಡಿದ್ದರು. ಶಿಪ್ ನ ಸ್ಪೀಡ್ ಕಮ್ಮಿ ಮಾಡಲಿಲ್ಲ. ಈ ರಾತ್ರಿ ಚಂದ್ರ ಕಾಣಿಸುವುದಿಲ್ಲ, ಮೂನ್ ಲೈಟ್ ಇಲ್ಲ, ವಿಸಿಬಿಲಿಟಿ ತುಂಬಾ ಕಡಿಮೆ. ಶಿಪ್ಪಿನ ಮೇಲೆ ಒಂದು ಕ್ರೋಸ್ ನೆಸ್ಟ್ ಅಂತ ಇರುತ್ತದೆ. ಅದ್ನಲ್ಲಿ ಫೆಡ್ರಿಕ್ ಫ್ಲೀಟ್ ಅಂತ ಒಬ್ಬ ಕ್ರ್ಯೂ ಮೆಂಬರ್ ಇದ್ದರು. ಅಚಾನಕ ಅವರ ಮುಂದೆ ಒಂದು ಮಹಾ ದೊಡ್ಡ ಐಸ್ ಬರ್ಗ್ ಕಾಣಿಸುತ್ತೆ. ಅವರು ಆಫೀಸರ್ ಮಡ್ರೋಚ್ ರವರಿಗೆ ಎಮರ್ಜೆನ್ಸಿ ಅಲರ್ಟ್ ಕೊಡ್ತಾರೆ. ತಕ್ಷಣ ಆಫೀಸರ್ ಮಡ್ರೋಚ್ ಶಿಪ್ ನ ಲೆಫ್ಟ್ ಸೈಡ್ ಗೆ ತಿರುಗಿಸಲು ಆದೇಶ ಕೊಟ್ರು. ಆದರೆ ಸಮಯ ಮುಗಿದಿತ್ತು. ಕ್ರ್ಯೂ ಮೆಂಬರ್ಸ್ ತುಂಬಾ ಪ್ರಯತ್ನ ಪಟ್ಟರು, ಆದರೆ ಟೈಟಾನಿಕ್ ಐಸ್ ಬರ್ಗ್ಗೆ ಟಕರಾಯಿಸಿತ್ತು. ಸಹಾಯ ಕೇಳಕ್ಕೆ ಹತ್ತಿರದ ಎಲ್ಲ ಶಿಪ್ಸ್ ಗೆ ಟೈಟಾನಿಕ್ ಇಂದ ಎಮರ್ಜೆನ್ಸಿ ಡಿಸ್ಟ್ರೆಸ್ ಕಾಲ್ಸ್ ಹೋಗುತ್ತವೆ. ಆದರೆ ಆ ಸಿಗ್ನಲ್ಸ್ ಅನ್ನ ಡಿಟೆಕ್ಟ್ ಮಾಡಿದ್ದು ಒಂದೇ ಒಂದು ಶಿಪ್, ಅದು RMS ಕಾರ್ಪಿಥಿಯಾ. ಆದರೆ ಅದು 107 ಕಿಲೋಮೀಟರ್ ದೂರದಲ್ಲಿತ್ತು. ಅವರು ಟಾಪ್ ಸ್ಪೀಡ್ ಅಲ್ಲಿ ಬಂದರೂ ಕೂಡ ಕಾರ್ಪಿಥಿಯಾಗೆ ಬರೋಕೆ ಕಮ್ಮಿ ಅಂದ್ರೆ 3.5 ಗಂಟೆ ಬೇಕಾಗುತ್ತದೆ. ಅಷ್ಟುವರೆಗೆ ಟೈಟಾನಿಕ್ ಸರ್ವೈವ್ ಆಗುತ್ತಾ? ಲೈಫ್ ಬೋಟ್ಸ್ ಮೂಲಕ ಜನರನ್ನು ಹೊರಗೆ ಕಳಿಸಲು ಆರಂಭವಾಯಿತು. ಟೈಟಾನಿಕ್ ಅಲ್ಲಿ ಕೇವಲ 20 ಲೈಫ್ ಬೋಟ್ಸ್ ಇತ್ತು. ಲೈಫ್ ಬೋಟಿನ ಕೆಪಾಸಿಟಿ 65. ಆದ್ರೂ ಮೊದಲನ ಲೈಫ್ ಬೋಟ್ ನಲ್ಲಿ ಕೇವಲ 28 ಜನರು ಮಾತ್ರ ಹೋಗುತ್ತಾರೆ. ಆದ್ರೆ ಪ್ಯಾಸೆಂಜರ್ಸ್ ಟೈಟಾನಿಕ್ ಅನ್ಸಿಂಕೇಬಲ್ ಅಂತ ಇನ್ನು ಬಿಲೀವ್ ಮಾಡ್ಕೊಂಡಿದ್ರು. ಶಿಪ್ ಇವಾಗ ಸ್ವಲ್ಪ ಟಿಲ್ಟ್ ಆಗುತ್ತದೆ. ಸಿಚುವೇಶನ್ ಅರ್ಥ ಆದ್ಮೇಲೆ ಪ್ಯಾಸೆಂಜರ್ಸ್ ಅಲ್ಲಿ ಪ್ಯಾನಿಕ್ ಸ್ಟಾರ್ಟ್ ಆಯ್ತು. ಲೈಫ್ ಬೋಟ್ಸ್ ಗೆ ಹೋರಾಟ ಶುರುವಾಯಿತು. ಏನಾದ್ರೂ ಮಾಡಿ ತಮ್ಮ ಜೀವ ಉಳಿಸಿಕೊಳ್ಳಬೇಕು ಅಂತ ಪ್ರಯತ್ನ ಮಾಡುತ್ತಿದ್ದರು. ಶಿಪ್ಪಿನ ಮುಂಭಾಗ ನೀರೊಳಗೆ ಹೋಗಿತ್ತು, ಹಿಂಭಾಗ ಮೇಲೆ ಬಂದಿತ್ತು. 2 ಗಂಟೆ 5 ನಿಮಿಷಕ್ಕೆ ಕೊನೆ ಲೈಫ್ ಬೋಟ್ ರೆಡಿ ಆಗುತ್ತದೆ. ಟೈಟಾನಿಕ್ ಅಲ್ಲಿ ಸುಮಾರು 2200 ಜನ ಇದ್ರು. ಅದರಲ್ಲಿ ಇನ್ನು ಸುಮಾರು 1500 ಜನರು ಶಿಪ್ ನಲ್ಲಿ ಉಳಿಕೊಂಡಿದ್ರು. ಇವಾಗ ನೀರಿನ ಟೆಂಪರೇಚರ್ -2 ಡಿಗ್ರಿ ಸೆಲ್ಸಿಯಸ್. ರಾತ್ರಿ 2 ಗಂಟೆ 20 ನಿಮಿಷಕ್ಕೆ ಇತಿಹಾಸದ ಅತಿ ದೊಡ್ಡ ಶಿಪ್ ಟೈಟಾನಿಕ್ 2 ಭಾಗವಾಗಿ ಮುರಿದು ಸಮುದ್ರದಲ್ಲಿ ಮುಳುಗಿತ್ತು. ಈಜು ಗೊತ್ತಿದ್ದವರು ಕೂಡ ಹೈಪೋಥರ್ಮಿಯಾದಿಂದ ಕೆಲವೇ ನಿಮಿಷಗಳಲ್ಲಿ ಪ್ರಾಣ ಕಳೆದುಕೊಂಡರು. ಈ ಭಯಂಕರ ಘಟನೆಯಲ್ಲಿ 1500ಕ್ಕಿಂತ ಹೆಚ್ಚು ಜನರು ಸಾಯಿದರು. ಸಮುದ್ರದಲ್ಲಿ ಸುಮಾರು 12,500 ಅಡಿ ಆಳದಲ್ಲಿ ಟೈಟಾನಿಕ್ ನ ಕಂಡು ಹಿಡಿದರು. ಇಂಥ ನಿಜ ಘಟನೆಗಳು ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.